ಇಲ್ಲ, ಸರ್ಕಾರದ ಬಗ್ಗೆ ಪಕ್ಷದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ನಾವು ಗೋಯಿಂಗ್ ಮೈ ಸೆಲ್ಫ್ ಅಂಡ್ ಡಿ.ಕೆ. ಶಿವಕುಮಾರ್ ಬೋತ್ ಆಫ್ ಅಸ್. ಸರ್ ನಾಳೆ ನಾಡದ್ದು ಒಳಗಡೆ ಮೆಟ್ಟೂರು ಡ್ಯಾಮ್ ತುಂಬಾ ತುಂಬ್ತಾ ಇದೆ ಸರ್. ನೀರೆಲ್ಲ ಯಥೇಚ್ಛವಾಗಿ ವೇಸ್ಟ್ ಆಗ್ತಾ ಇದೆ. ನೀವೇನಾದ್ರೂ ತಮಿಳುನಾಡು ಸರ್ಕಾರದ ಜೊತೆ ಮಾತಾಡಿ ಇಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಹೇಳೋದು ಒಂದು ಕಾಂಕ್ರೀಟ್ ಆಗಿ ಏನಾದ್ರು ಒಂದು ಕಾರ್ಯಕ್ರಮ ಆಗುತ್ತೆ ಸರ್. ಯಾಕಂದ್ರೆ ನೀರು ಸಿಕ್ಕಾಪಟ್ಟೆ ನಾವು ಮಾತಾಡಕ್ ತಯಾರಾಗಿದ್ದೀವಿ. ಮೇಕೆದಾಟು ಬಗ್ಗೆ ಅವ್ರಿಗೆ ತೊಂದರೆ ಆಗದೆ ಇದ್ರು ಕೂಡ ಅವ್ರು ಮಾತಾಡಕ್ ತಯಾರಾಗಿಲ್ಲ. ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ರೆ ನಾವು ಕಟ್ಟಕ್ ತಯಾರಾಗಿದ್ದೀವಿ ಮೇಕೆದಾಟು. ನೋಡಪ್ಪ, ತಾಯಿ ಕಾವೇರಿ ಎಲ್ಲ ನಮ್ಮೆಲ್ಲರೂ ಕೂಡ ನೆಮ್ಮದಿ, ಶಾಂತಿ, ಸಮೃದ್ಧಿ ಎಲ್ಲ ತಂದಿದ್ದಾಳೆ ತಾಯಿ ಕಾವೇರಿ. ಈಗ ಮುಖ್ಯಮಂತ್ರಿಗಳು ಆದ್ಮೇಲೆ ನೀರೇ ಬರಲಿಲ್ಲ, ಮಳೆ ಬರಲಿಲ್ಲ ಅಂತೇಳಿ ಬಹಳ ಅಪಪ್ರಚಾರ ಎಲ್ಲ ಮಾಡ್ತಾ ಇದ್ರು. ಹಾಲ್ಗುಣ ಚೆನ್ನಾಗಿಲ್ಲ. ಮೋಡಕ್ಕೆ ಯಾರು ರಾಜಕೀಯದಲ್ಲಿದ್ದಾರೆ, ಯಾರ ಅಧಿಕಾರದಲ್ಲಿದೆ ಅಂತ ಹೇಳಿ ಅದೆಲ್ಲ ಲೆಕ್ಕಕ್ಕಿಲ್ಲ. ಇವತ್ತು 1 TMC 1 ದಿನಕ್ಕೆ ಅಂತ ಹೇಳಿದ್ರು. ಆ ದೇವ್ರ ಕೃಪೆಯಿಂದ ಈಗ ನಾವು 40 TMC ನಮ್ಮ ಲೆಕ್ಕ, 44 TMC ಲೆಕ್ಕ ಈಗ ದಾಟಿ ಹೋಗಿದೆ. ನಿನ್ನೆ ಏನೋ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಆದರೂ ನಮ್ಮ ಜನರಿಗೆ, ಅಕ್ಕಪಕ್ಕ ಜನರಿಗೆಲ್ಲ ಎಚ್ಚರಿಕೆನ ನಾವು ಕೊಟ್ಟಿದ್ದೀವಿ. ಯಾಕೆಂದ್ರೆ ತಿರ್ಗಾ ಏನಾದ್ರು ಕ್ಲೌಡ್ ಏನಾದ್ರು ಬ್ಲಾಸ್ಟ್ ಆಗ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಆಗುತ್ತೋ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ. ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಈಗ ತಮಿಳುನಾಡವರು ಕೂಡ ಅವ್ರ ಕೆರೆಗಳನ್ನ ತುಂಬಿಸ್ಕೊಳ್ಳೋಕ್ಕೆ ಈಗಾಗಲೇ ಚಾನಲ್ ಎಲ್ಲ ತೆಗಿಯೋಕ್ಕೆ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟಿದ್ದಾರೆ. ನಾವೆಲ್ಲ ಈ ಒಂದು ಏನು ನಮ್ಮ ರೈತರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ನಾವು ನಮ್ಮ ಕೆರೆಗಳನ್ನೆಲ್ಲ ತುಂಬಿಸ್ತಾ ಇದ್ದೀವಿ. ತಮಿಳುನಾಡವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಹೆಚ್ಚಿಗೆ ನೀರನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು ಅಂತೇಳಿ ನಾವು ಮುಂದಿನ ದಿನದಲ್ಲಿ ತಮಿಳುನಾಡಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಅವ್ರಿಗೆ ಅನುಕೂಲ ಆಗುವಂಥ ಒಂದು ಯೋಜನೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ಎಲ್ಲ ನಮ್ಮ ರೈತರನ್ನು ನಾವು ಕಾಪಾಡ್ತೀವಿ. ಈಗ ತಾಯಿ, ಭೂಮಿ ತಾಯಿ, ಮಳೆ ತಾಯಿಗೆ ಪೂಜೆ ಮಾಡೋಣ. ಈಗ ಆಮೇಲೆ ರಾಜಕಾರಣ ಮಾತಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.